ಅದೆಲ್ಲ ತೆಗೆದು ಎಷ್ಟು ಲಾಭ ಬರ್ತಾ ಇದೆ? 1 ಲಕ್ಷದ ಮಟ ಲಾಭ ಆಯ್ತು. 1 ಲಕ್ಷದವರೆಗೂ ಲಾಭ. ಲಾಭ ನಮ್ಗೆ 25ರಿಂದ 30 CDPO ಎಂಟ್ರಿ ಬಂದಿತ್ತು. ಹಂಗಾಗಿನೇ ನನಗೆ ದುಡ್ಡು ಹಣ ಹೊಂದ್ಸ್ಲಿಕ್ಕೆ ಆಗ್ಲಿಲ್ಲ. ಅವಾಗ ಏನು ಇದ್ದಿಲ್ಲ. ನಾವು ಕೃಷಿ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಕೃಷಿ ಸಾಧಕರನ್ನು ಹುಡುಕ್ತಾ ಹೊರಟ್ರೆ ಸಾಕಷ್ಟು ಜನ ಸಾಧಕರು ಎಲೆಮರೆಯ ಕಾಯಿ ಅಂತ ಇದ್ದಾರೆ. ಅದೇ ರೀತಿ ನಾವು ಗಡಿಯಲ್ಲಿ ಇರ್ತಕ್ಕಂಥ ನಮ್ಮ ಕೂಡ್ಲಿಗಿ ತಾಲೂಕಿನ ದಾಸರಹೊನ್ನಳ್ಳಿ ಗ್ರಾಮದ ಪದವೀಧರ ಯುವಕರಾಗಿರ್ತಕ್ಕಂಥ ಗಂಗಾಧರ್ ಅವರ ತೋಟದಲ್ಲಿ ನಾವು ಇವತ್ತಿದ್ದೇವೆ. ಅವರು ಕೃಷಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ನ ನಾವಿವತ್ತು ನಿಮ್ಮ ಮುಂದೆ ಅವರ ಯಶೋಗತೆ ಹೇಳ ಹೊರಟಿದ್ದೀವಿ. ಅವರು ಗಂಗಾಧರ್ ಅವರು ಮೊದಲಿಗೆ MSW ಪದವಿಯನ್ನು ಪಡೆದು ನಂತರ ಸರ್ಕಾರದ ಕೆಲವೊಂದು ಅಂಗಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ತದನಂತರ ಕೃಷಿಗೆ ಮರಳಿ ಬಂದು ಎಲೆ ತೋಟ ಮಾಡ್ಬಿಟ್ಟು ಇವತ್ತು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಿದ್ದಾರೆ. ಅವರನ್ನ ಇವತ್ತು ನಾವು ನಿಮ್ಗೆ ಪರಿಚಯ ಮಾಡಿಸ್ತೀವಿ, ಬನ್ನಿ. ಅಣ್ಣ ನಮಸ್ತೆ. ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಸ್ವಾಗತ. ಈಗ ಏನು ಅಂತಂದ್ರೆ ತಮ್ಮ ಪರಿಚಯ ಹೇಳ್ಬೋದಾ? ನನ್ನ ಹೆಸರು ಗಂಗಾಧರ್ ಅಂತೇಳಿ. ನಾವು ಈಗ ಕೂಡ್ಲಿಗಿ ತಾಲೂಕು, ಜಗಳೂರು ತಾಲೂಕು ಮಧ್ಯಭಾಗದಲ್ಲಿ ಇದ್ದೀವಿ. ನಮ್ಗೆ ಈ ತಾಲೂಕಿಂದ ಅನುದಾನ ಹೆಚ್ಚಿಲ್ಲ, ಈ ತಾಲೂಕಿಂದ ಅನುದಾನ ಹೆಚ್ಚಿಲ್ಲ. ಗಡಿ ಗ್ರಾಮ ಇದೆ. ನಮ್ಗೆ ಏನು ಬಸ್ಸಿನ ಕನ್ವೀನಿಯಂಟು ಸರಿಯಾಗಿಲ್ಲ. ಅದು ಒಂದು. ನಾವೇನೇ ಪರ್ಚೇಸಿಂಗ್ ಹೋದ್ರು ಹೊಸಳ್ಳಿ ಕಾನವಸಳಿಗೆ ಹೋಗ್ಬೇಕು. ಏನೇ ಪರ್ಚೇಸಿಂಗ್ ಹೋದ್ರು ಕಾನವಸಳಿಗೆ ಹೋಗ್ಬೇಕು. ಹಂಗಾಗಿ ನಾವು ಈಗ ಮೊದ್ಲೆಲ್ಲ ನಾವು ಈಗ MSW ಮುಗಿದ ನಂತರ ನಾನು ಸಾಕಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಅದು ಮುಗಿಸಿ ಬಂದ ನಂತರ ನನಗೆ ಗೌರ್ಮೆಂಟು ಆಗ ಮೂವ್ಮೆಂಟ್ ಇತ್ತು, CDPO ಅಂತ, CDPO ಜಾಬ್. ಅದಕ್ಕೆ ಸಾಕಷ್ಟು ಹಣವನ್ನು ಕೇಳಿದ್ರು. ಹಂಗಾಗಿ ನಾನು ಹೋಗ್ಲಿಲ್ಲ. ಈಗ ನಮ್ಮ ಕೈಲಿ ಆಗ್ಲಿಲ್ಲ. ಅವಾಗ ನಾನು ಈ ಕೃಷಿ ಕಡೆ ನೋಡೋಣ, ಕೃಷಿ ಚೆನ್ನಾಗಿದೆ ನಮ್ಮ ಭೂಮಿ ಎಲ್ಲ ಅಂತಂದೇಳಿ ಎಲೆಬಳ್ಳಿ ಮಾಡಿದ್ವಿ. ಎಲೆಬಳ್ಳಿ ಒಂದು 3/4 ಎಕರೆ ಎಲೆಬಳ್ಳಿ ಮಾಡಿದ್ವಿ. ಇದರಿಂದ ಒಳ್ಳೆ ಆದಾಯ ಇದೆ. ಯಾಕಂದ್ರೆ ನಾವು ತಿಂಗಳಿಗೆ ಏನಿಲ್ಲ ಅಂದ್ರೆ ಕನಿಷ್ಠ ಒಂದು 10ರಿಂದ 15 ಪೆಂಡೆ ಎಲೆ ಬೆಳಿತೀವಿ. ಇದರಲ್ಲಿ ಈ ವಿಳ್ಯದೆಲೆ ಅಂದ್ರೆ ಈಗ ಮದುವೆ ಶುಭ ಕಾರ್ಯಗಳಿಗೆಲ್ಲ ಬೇಕೇ ಬೇಕು. ಈಗ ಹಂಗಾಗಿ ನಾವು ತಿಂಗಳಿಗೆ ಸಾಕಷ್ಟು ಲಕ್ಷಗಟ್ಟಲೆ ಆದಾಯನೂ ಮಾಡ್ತಾ ಇದೀವಿ ಇದರಿಂದ. ಈಗ ನಾವು ಒಂದು ಪೆಂಡೆ ಕನಿಷ್ಠ ಅಂದ್ರೆ ಈಗ 12,000 ರೂಪಾಯಿ ಇದೆ, ಮಾರ್ಕೆಟ್ ಅಲ್ಲ. ಹಂಗಾಗಿ ಹರಾಜು ಇರುತ್ತೆ. ಡೈಲಿ ಮಾಲೆ ಹೆಂಗಿರುತ್ತೋ ಹಂಗ ಹರಾಜು. ಹಂಗಾಗಿ ಒಂದಿನ ವೇರಿಯೇಷನ್ ಇರುತ್ತೆ. ವೇರಿಯೇಷನ್ ಇದೆ ಅಂತೇಳಿ ನಾವು ಬಿಡಕ್ಕಾಗಲ್ಲ. ಯಾಕಂದ್ರೆ ಇದು ಎಲೆ, ಹಂಗಾಗಿ ಹಸೆ ಮಾಲು. ಈಗ ರೋಗ ಬಿದ್ರೂ ಮಾಡ್ಬೇಕು, ರೋಗ ಇಲ್ಲ ಅಂದ್ರೂ ಮಾಡ್ಬೇಕು. ಹೌದಾ? ರೋಗ ಬಿದ್ದೈತೆ ಅಂತೇಳಿ ಬಿಡಕ್ಕೂ ಆಗಲ್ಲ. ಹಂಗಾಗಿ ಒಟ್ಟು ಎಷ್ಟು ಎಕರೆ ಜಮೀನು ಇದೆ? ನಮ್ದು ಒಂದು 15 ಎಕರೆ ಜಮೀನು. 15 ಎಕರೆಯಲ್ಲಿ ಒಂದು 3/4 ಎಕರೆ ಎಲೆಬಳ್ಳಿ ಮಾಡಿದ್ವಿ. ಮತ್ತೆ ಬೇರೆ 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 ರೇಷ್ಮೆ ಮಾಡಿದ್ವಿ ಒಂದು 3 ಎಕರೆ. ಮತ್ತೆ ಮೆಕ್ಕೆಜೋಳ, ಶೇಂಗಾ, ಜೋಳನೇ ಒಂದು 100 ಕ್ವಿಂಟಲ್ ಜೋಳ ಆಗಿದೆ. ಇನ್ನೊಂದೇನಂತಂದ್ರೆ ಈ ವಿಳ್ಯದೆಲೆ ಅಂತಂದ್ರೆ ಸ್ವಲ್ಪ ಲೇಬರ್ ಜಾಸ್ತಿ ಹಿಡಿಯುತ್ತೆ ಅನ್ನೋದೊಂದು. ಹೌದು, ಲೇಬರ್ ಜಾಸ್ತಿ ಹಿಡಿಯುತ್ತೆ. ಅಂದ್ರೆ ತಿಂಗಳಾನು ಕೆಲಸ ಇರುತ್ತಲ್ಲ ಇದು. ಈಗ 3 ದಿನಕ್ಕೊಂದ್ಸಲ ನೀರ್ ಕಟ್ಬೇಕು. ಈಗ ತಿಂಗಳಿಗೆ ಒಂದ್ಸಲ ಬಳ್ಳಿ ಕಟ್ಬೇಕು. 25 ದಿನಕ್ಕೊಂದ್ಸರಿ ಎಲೆ ಬರುತ್ತೆ, ಎಲೆ ಕೊಯ್ಬೇಕು. ಹಂಗಾಗಿ ಲೇಬರ್ ಜಾಸ್ತಿ ಹಿಡಿಯುತ್ತೆ. 7-8 ಜನ ಬೇಕೇ ಬೇಕು ಲೇಬರ್. 7 ಜನ ಅಂತಂದ್ರೆ ಈಗ ನಿಮ್ಮ ಫ್ಯಾಮಿಲಿಲೇ ಒಂದಿಷ್ಟು ಜನ ಇದ್ದೀರಾ? ಇಲ್ಲ, ನಾವೇ 4-5 ಜನ ಮನೆಯಲ್ಲೇ ಮಾಡ್ತಾ ಇದ್ವಿ. ಹಂಗಾಗಿ ಇದಕ್ಕೆ ಹೆಚ್ಚಿನದಾಗಿ ನಾವು ಸರ್ಕಾರಿ ಗೊಬ್ಬರ ಬಳಸ್ತಾ ಇಲ್ಲ. ನಾವು ಹೆಚ್ಚಿಗೆ ಇದಕ್ಕೆ ದನದ ಗೊಬ್ಬರನೇ ಬಳಸೋದು. ನಾವೆಂದೂ ಸರ್ಕಾರಿ ಗೊಬ್ಬರ ಟಚ್ ಮಾಡಿಲ್ಲ. ಈ ದನದ ಗೊಬ್ಬರ ಅಂತಂದ್ರೆ ಏನು ಕೊಂಡ್ಕೊಂತೀರಾ ಅಥವಾ? ಇಲ್ಲ, ನಮ್ಮವೇ ಎಮ್ಮೆಗಳಿದಾವೆ. ಆಕಳ, ಎಮ್ಮೆ, ಎತ್ತು, 2 ಜೊತೆ ಎತ್ತುಗಳು, ಒಂದು 40ರಿಂದ 50 ಎಮ್ಮೆ ಇದಾವೆ. 50 ಎಮ್ಮೆ? ಓ. ಹಂಗಾಗಿನೇ ನಮ್ದು ಸಗಣಿ ಗೊಬ್ಬರ ಹೆಚ್ಚಾಗಿ ಸಿಗೋದ್ರಿಂದ ಜಾಸ್ತಿ ಬಳಸ್ತೀವಿ. ಹೌದು. ನಾವು ಅದು ಹಾಲಿನ ಉತ್ಪನ್ನದಾಗ ಏನು ಆದಾಯ ಇಲ್ಲ ನಮ್ಗೆ. ಏನು ಗೊಬ್ಬರಕ್ಕಾಗಿನೇ ಅವನ್ನ ಬಳಸ್ಕೊಂಡಿದ್ವಿ. ಒಟ್ಟು ಎಷ್ಟು ಜನ ನೀವು? ನಾವು ಟೋಟಲ್ ಫ್ಯಾಮಿಲಿಗೆ ನಾವು 3 ಜನ ಅಣ್ಣ ತಮ್ಮಗಳಿದ್ದೀವಿ. ನಮ್ಮ ತಂದೆ ತಾಯಿ ಇದ್ದಾರೆ. ಒಟ್ಟು 17ರಿಂದ 20 ಜನ ಇದೀವಿ ನಾವು ಮನೇಲಿ ತುಂಬು ಕುಟುಂಬ, ಅವಿಭಕ್ತ ಕುಟುಂಬದಾಗ ಇದೀವಿ. ಇನ್ನು ಬೇರೆ ಆಗಿಲ್ಲ. ಈಗಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬ ನೋಡೋದೇ ಒಂದು ಅಪರೂಪ, ಬಹಳ ರೇರ್. ಯಾಕಂದ್ರೆ ಈಗ ವೈಷಮ್ಯಗಳು ಜಾಸ್ತಿ ಮನೆಗಳಲ್ಲಿ. ಹಂಗಾಗಿ ನಾವು ಹೊಂದಾಣಿಕೆಯಿಂದ ಹೋಗ್ತಾ ಇದೀವಿ. ಅಂದ್ರೆ ಈಗ ನೀವು ಸೇರ್ಬಿಟ್ಟು 4 ಜನ ನಿಮ್ ಮನೆಯವರೇ? ಇಲ್ಲ, ನಾನ್ ಸೇರ್ಬಿಟ್ಟು 4 ಜನ ನಮ್ಮ ಮನೆಯವರೇ ಕೆಲಸ ಮಾಡೋದು. ನಾವು ಲೇಬರ್ ಹೆಚ್ಚು ಬಯಸೋದಿಲ್ಲ ಇದಕ್ಕೆ. ಯಾಕಂದ್ರೆ ಈಗ ನಮ್ಗೆ ಲೇಬರ್ ಅವಶ್ಯಕತೆ ಇದ್ದಾಗ ಕರ್ಕೊಂಡ್ರೆ ಅವ್ರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ನಾವು ಬೆಳಿಗ್ಗೆ 7ಕ್ಕೆ ಬಂದ್ವಿ ಅಂದ್ರೆ ಸಾಯಂಕಾಲ 6 ಮಟ್ಟ ಕೆಲಸ ಮಾಡ್ತೀವಿ
ತೋಟದಾಗ. ಈಗ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ ಮಾರ್ಕೆಟಿಂಗ್ ಅಂದ್ರೆ ಮೊದ್ಲೆಲ್ಲ ದುರ್ಗ ಇತ್ತು. ಈಗ ಇಲ್ಲೇ ನಮ್ ಪಕ್ಕದಲ್ಲಿ ಹಿರೇಕುಂಬ್ಳಗುಂಟೆ ಹನುಮಂತಪ್ಪ ಅಂತೇಳಿ ಕಾನವಸಳ್ಳಿಲಿ ಅಂಗಡಿ ಮಾಡಿದ್ದಾರೆ. ಅವ್ರ ಅಂಗಡಿಗೆ ಬಿಡ್ತಾ ಇದೀವಿ ನಾವೀಗ ಸುಮಾರು ವರ್ಷದಿಂದ ಅವ್ರ ಅಂಗಡಿಗೆ ಬಿಡ್ತಾ ಇದೀವಿ. ಒಳ್ಳೆ ರೇಟನ್ನು ಚೆನ್ನಾಗ್ ಮಾಡ್ತಾರೆ. ಮೊದಲೆಲ್ಲ ದುರ್ಗ ಬಿಡ್ತಿತ್ತು. ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಒಂದು ಸಮಸ್ಯೆ ಆಗ್ತಿತ್ತು. ಇನ್ನು ಒಂದ್ ಏನಂದ್ರೆ ನಮ್ಗೆ ರಾತ್ರಿ ಹೊತ್ತು ವ್ಯಾಪಾರ ಇದು. ಎಲೆ ಬಂದು ರಾತ್ರಿ ಹೊತ್ತಿನ ವ್ಯಾಪಾರ 8:30 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಡೈಲಿನು. ಈಗ ನಾವು ಮತ್ತೆ ಸಾಯಂಕಾಲ ಮಟ್ಟ ಕಟ್ ಮಾಡಿದಾಗ ರಾತ್ರಿ ಹೊತ್ತ ವ್ಯಾಪಾರ. ಹಂಗಾಗಿ ಹೋಗಿ ಬರೋದು ಭಾರಿ ಸಮಸ್ಯೆ ಆಗ್ಬಿಡ್ತು. ನಮ್ ತಮ್ಮಗೆ ಹಿಂಗೆ ಒಂದ್ಸರಿ ತೊಂದ್ರೆ ಮಾಡ್ಬಿಟ್ಟಿದ್ರು. ಹಂಗಾಗಿನೇ ನಾವು ಅಲ್ಲಿಗೆ ಬಿಟ್ಟು ಇಲ್ಲಿ ಮಾರ್ಕೆಟ್ ಮಾಡಿದಾಗ ಅನುಕೂಲ. ಮತ್ತೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಯಾರೇ ಹಿಂಗೆ ನಡುವೆ ಅಟ್ಯಾಕ್ ಮಾಡ್ಬಿಟ್ರು ದುಡ್ಡಿದೆ ಅಂತ ಹೇಳಿ. ಎಲೆ ಮಾರ್ಕೆಟ್ ಇಂದ ಬರುವಾಗ ಹಂಗಾಗಿನೇ ಅದನ್ನ ಬಿಟ್ಟು ಇಲ್ಲೇ ಹನುಮಂತಪ್ಪರ ಅಂಗಡಿಗೆ ಬಿಡ್ತಾ ಇದ್ವಿ. ಈಗ ಚೆನ್ನಾಗಿ ಹೊಸಳ್ಳಿ ಮಾರ್ಕೆಟ್ ಅನುಕೂಲ ಆಗಿದೆ ನಮ್ಗೆ. ಇದು ಯಾವ ತಳಿದು? ಇದು ಕುಂಬಳದಡಿ. ಈಗ ಒಟ್ಟು 3/4 ಎಕರೆಯಲ್ಲಿ ಎಲೆ ತೋಟ ಹಾಕಿದ್ದೀರಿ. ಹೌದು. ಇದು ಸಸಿ ನಾಟಿ ಮಾಡುವಾಗ ಎಷ್ಟು ಖರ್ಚು ಬಂತು? ಈಗ ಎಷ್ಟು ಆದಾಯ ಗಳಿಸ್ತಾ ಇದೆ? ಈಗ ಮೊದ್ಲಂದ್ರೆ ಈಗ ಹೊಲ ಕಸಿ ಮಾಡಿದ್ವಿ, ಗೊಬ್ಬರ ಮಣ್ಣು ಎಲ್ಲ ಹಾಕಿ ಸುಮಾರು ಒಂದು 50,000 60,000 ಖರ್ಚು ಬಂತು. ಮೊದ್ಲು ಮಾಡ್ಬೇಕಾಗ ಈಗ ಬೇರೆ ಕಡೆಯಿಂದ ತರಿಸ್ಬೇಕಲ್ಲ. ಮೊದ್ಲೇ ಸಸಿ ಇಲ್ಲಿ ಸಿಕ್ತಿದ್ದಿಲ್ಲ, ಬೇರೆ ತೋಟಗಳಿಗೆ ತಂದು ಹಾಕಿದ್ವಿ. ಈಗ ಬೀಜ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದ್ ಬೀಜ ಎಲ್ಲ ನಾವ ಹಾಕಿದ್ವಿ. ಈಗ ಮತ್ತೆ ಬೀಜ ಹಾಕ್ದಾಗ ಬಳ್ಳಿ ಹಾಕ್ಬೇಕಲ್ಲ, ಬಳ್ಳಿ ಹಾಕ್ದಾಗ ಬೇರೆ ಲೇಬರ್ ಹಿಡ್ಕೊಂಡು ನಾವು ಬಳ್ಳಿ ಹಾಕಿದ್ವಿ. ಅವಾಗ ಸುಮಾರು ಒಂದ್ 50-60,000 ಒಂದ್ 80,000 ಲೆಕ್ಕ ಖರ್ಚು ಬಂತು ಫಸ್ಟ್ಗೆ. ಒಂದ್ 3/4 ಎಕರೆ ಹಾಕ್ಬೇಕಂದ್ರೆ. ಈಗ ಗೊಬ್ಬರ ಮಣ್ಣು ಎಲ್ಲ ಕೊಂಡ್ಕೋಬೇಕಾಯ್ತಲ್ಲ. ನಮ್ ಗೊಬ್ಬರ ಏನ್ ಕೊಂಡಂಗಿಲ್ಲ, ಆದ್ರೂ ಮಣ್ಣು ಅಂತದೆಲ್ಲ ಬೇಕಾ. ಮೊದ್ಲು ಹೊಲ ಕಸಿ ಮಾಡ್ಕೊಂಡು ಆಮೇಲೆ ನಂತರ ಹಾಕ್ಬೇಕು. ಒಂದು 3/4 ಎಕರೆಗೆ ನಿಮ್ಗೆ 50,000-60,000 ಖರ್ಚು ಬರುತ್ತೆ. ಎಷ್ಟು ವರ್ಷಕ್ಕೆ ಇದು ಫಲ ಸ್ಟಾರ್ಟ್ ಆಗ್ತದೆ? ಇದು ಒಂದು 2.5 3 ವರ್ಷ ಬೇಕು. 3 ವರ್ಷಕ್ಕೆ ಹಂಗ ಲೈಟ್ ಆಗಿ ಸ್ಟಾರ್ಟ್ ಆಗುತ್ತೆ. 3 ವರ್ಷಕ್ಕೆ ಲೈಟ್ ಆಗಿ ಅಂದ್ರೆ ಒಂದ್ ಪೆಂಡೆ ಆಗ್ಬೋದು, 1-2 ಪೆಂಡೆ ಆಗ್ಬೋದು. ಆನಂತರ ದಿನ ಹೋದಂಗೆಲ್ಲ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಈಗ ಎಷ್ಟು ಆದಾಯ ಬರ್ತಾ ಇದೆ ನಿಮ್ಗೆ ಇದರಿಂದ? ನಮಗೆ ಈಗ ಸದ್ಯ ಆದಾಯ ಅಂದ್ರೆ ಕನಿಷ್ಠ ಒಂದ್ 5,000-6,000 ರೂಪಾಯಿ ರೇಟ್ ಸಿಕ್ಕರೆ ಒಂದ್ 50,000-60,000 ಆಗುತ್ತೆ. 5,000-6,000 ಸಿಕ್ಕರೆ, 10,000-12,000-15,000 ಸಿಕ್ಕರೆ 1 ಲಕ್ಷದ ಮೇಲೆ ದಾಟುತ್ತೆ. 1,20,000-30,000 1.5 ಮಟನು ಆಗುತ್ತೆ. ಖರ್ಚೆಲ್ಲ ತೆಗೆದ್ಬಿಟ್ಟು ನಿಮ್ದು ಕೂಲಿ ಸಮೇತ ಎಲ್ಲಾ ತೆಗೆದು ನಿಮ್ಗೆ ಎಷ್ಟು ಉಳಿಯುತ್ತೆ? ನಮಗ್ ತಿಂಗಳ ಎಲ್ಲ ನಮ್ ಲೇಬರ್ ಎಲ್ಲ ಕಟ್ಟಿದ್ರೆ ನಾವೇ ಒಟ್ಟು ಇನ್ವ್ಯಾಲಿಡ್ ನಮ್ಮ ಲೇಬರ್ ಎಲ್ಲ ಕಟ್ಟಿದ್ರೆ ಈಗ ನಾವು ಕನಿಷ್ಠ ಒಂದು 20-25,000-30,000 ರೂಪಾಯಿ ಖರ್ಚು ಬರುತ್ತೆ ನಮ್ಗೆ ತಿಂಗಳಿಗೆ. 30,000. ಈಗ ನಾವು ನೀರ್ ಕಟ್ಟೋರಿಗೂ ಅಕಸ್ಮಾತ್ ಲೇಬರ್ ಇಲ್ಲ ಅಂದ್ರೆ ಕೊಡ್ಲೇಬೇಕು. ಮತ್ತೆ ನಾವು ಈಗ ಬಳ್ಳಿ ಕಟ್ಟೋರ್ ಕೊಡ್ಬೇಕು, ಎಲೆ ಕೊಯ್ಯರ್ ಕೊಡ್ಬೇಕು. ಹಂಗಾಗಿ ನಮ್ದು ಕಟ್ಟಿದ್ರೆ ನಾವೂನು ಕಟ್ಕೋಬೇಕಲ್ಲ. ಹಂಗಾಗಿ ಅದೆಲ್ಲ ತೆಗೆದು ಎಷ್ಟು ಲಾಭ ಬರ್ತಾ ಇದೆ? 1 ಲಕ್ಷದ ಮಟ ಲಾಭ. 1 ಲಕ್ಷದವರೆಗೂ ಲಾಭ. ನಮ್ಗೆ 25,000-30,000 ರೂಪಾಯಿ ಹೋದ್ರೆ 1 ಲಕ್ಷದ ಮಟ ಲಾಭ. 6 ತಿಂಗಳಿಗೆ ಒಂದ್ಸತಿ ಗೊಬ್ಬರ ಹಾಕ್ಬೇಕು. ಮತ್ತೆ ಬಳ್ಳಿ ಕಟ್ಟೋ ತಿಂಗಳನು ಬಳ್ಳಿ ಕಟ್ಬೇಕು, ತಿಂಗಳಾನು ಎಲೆ ಕೊಯ್ಬೇಕು. 25 ದಿನಕ್ಕೊಂದ್ಸರಿ, ವರ್ಷಕ್ಕೊಂದ್ಸತಿ ಬಳ್ಳಿ ಇಳಿಸೋದ್ ಬರುತ್ತೆ. ಅವಾಗ ಕನಿಷ್ಠ ಒಂದ್ 50,000 ರೂಪಾಯಿ ಮೇಲೆ ಬರುತ್ತೆ ಖರ್ಚು ಬಳ್ಳಿ ಇಳಿಸ್ಬೇಕಾರೆ. ಅವ ಲೇಬರ್. ಈಗ ಕಟಾವಿಗೆ ಬಂದಿರೋ ಎಲೆ ಯಾವ್ದು ಅಂತೇಳಿ ಹೆಂಗೆ ಗುರ್ತಿಡಿತೀರಿ? ಈ ಕಟಾವಿಗೆ ಬಂದಿರೋ ಎಲೆ ಇದು ಬಳ್ಳಿ ಎಲ್ಲ ಸೇಫ್ಟಿ ಎಲೆ. ಈ ಕೈ ಅಂತ ಇರುತ್ತಲ್ಲ, ಇದೇ ಕಟಾವ್ ಎಲೆ. ಇದೆಲ್ಲ ಕೈಗಳು ಇದ್ರಾಗ ಬಂದಿರೋದು ಕಟ್ ಮಾಡ್ಬೇಕು. ಇದು ಕಟಾವಿಗೆ ಬಂದಿದೆ. ಹೌದು, ಇದು ಕಟಾವಿಗೆ ಬಂದ ಟೈಮ್ ಬೇಕಿದು. ಇದು ಮೊನ್ನೆ ಎಲ್ಲ ಕಟಿಂಗ್ ಆಗಿದೆ. ಈ ಕಟಿಂಗ್ ಆಗ್ಲದ್ ಕೆಳಗಿದೆ, ಅದನ್ನ ತೋರಿಸ್ತೀನಿ ಮುಂದಕ್ಕೆ. ಆದ್ರೆ ಇದ್ರಲ್ಲಿರೋದು ಇದು ಹಂಗೆ ಇರುತ್ತೆ ಇದು? ಹೌದು, ಅದು ಸೇಫ್ಟಿ. ಅದು ಬಳ್ಳಿಗೆ ಸೇಫ್ಟಿ. ನಾವು ಮನುಷ್ಯರಿಗೆ ಬಟ್ಟೆ ಹಂಗ ಸೇಫ್ಟಿ ಬಳ್ಳಿಗೆ. ಯಾಕಂದ್ರೆ ಬಿಸಿಲು ಮಳೆಗೆ ಏನು ಆಗ್ಬಾರ್ದು ಅಂತ. ತಿಂಗಳಿಗೆ ಒಂದ್ಸರಿ ಇದು 25 ದಿನಕ್ಕೆ ಒಂದ್ಸರಿ ಕೊಯ್ಲೆ. ಒಂದ್ ತಿಂಗಳಿಗೆ ಏನಿಲ್ಲ ಅಂದ್ರೆ ಕನಿಷ್ಠ ಅಂದ್ರೆ ಈಗ ಬಳ್ಳಿ ಕೊಯ್ಲೆ 6 ಪೆಂಡೆ ಆಗಿತ್ತು. ಈ ಸರಿ ಒಂದ್ 12 ಆಗಿದೆ. ಒಂದ್ ತಿಂಗಳಿಗೆ ಒಂದ್ಸರಿ ಕೊಯ್ಲೆ. ಒಂದ್ಸತಿ ಬಳ್ಳಿ ಕಟ್ಟೋದು, ಒಂದ್ಸತಿ ಕೊಯ್ಯೋದು. ತಿಂಗಳಿಗೆ ಒಂದ್ಸರಿ ಬಳ್ಳಿ ಕಟ್ಟೋದು. ಎಷ್ಟು ದಿನ ಕೊಯ್ಲು ಮಾಡ್ತೀರಿ? ನಾವ್ ಇದಕ್ಕೆ 25 ದಿನಕ್ಕೆ ಒಂದ್ಸತಿ ಕೊಯ್ಲು. ಒಂದೇ ದಿನ ಅಲ್ಲ, 1 ವಾರ ಇರುತ್ತೆ. ಒಂದೇ ದಿನಕ್ಕೆ ಆಗಲ್ಲ. ಡೈಲಿ 2 ಪೆಂಡೆ ಹಂಗ ಕೊಯ್ತೀವಿ. ಅಲ್ಲ, ಎಷ್ಟು ಪೆಂಡೆ ಬರುತ್ತೆ ಒಂದು ತಿಂಗಳಿಗೆ? ಒಂದ್ ತಿಂಗಳಿಗೆ ಒಂದು 12-13 ಪೆಂಡೆ, 15 ಪೆಂಡೆವರೆಗೂ ಆಗುತ್ತೆ. 15 ಪೆಂಡೆ ಅಂದ್ರೆ ಒಂದ್ ಪೆಂಡೆಗೆ ಎಷ್ಟಿರುತ್ತೆ? ಒಂದ್ ಪೆಂಡೆಗೆ ರೇಟು ಅದು ಹರಾಜ್ ಮೇಲೆ ಡಿಪೆಂಡ್. ಒಂದ್ ಕಟ್ ಅಂದ್ರೆ 100 ರೂಪಾಯಿ ಮೇಲೆನೆ ಮಾರಿರೋದು. ಅಲ್ಲ, ಒಂದ್ ಕಟ್ಟ
ಟೋಟಲ್ ಎಷ್ಟು 100 ಎಲೆ ಇರುತ್ತೆ. ಅದು ಅಂತ 100ಕ್ಕೆ ಒಂದ್ ಪೆಂಡೆ. 120ಕ್ಕೆ ಒಂದ್ ಪೆಂಡೆ. ಹಾ. 120ಕ್ಕೆ ಒಂದ್ ಪೆಂಡೆ. ಹಾ. ಅಂದ್ರೆ ಎಲೆ ಬಂದು ಈಗ 20 ಕಟ್ಟಿಗೆ 1000 ಅಂತೀವಿ ನಾವು. ಹಾ. ಯಾಕಂದ್ರೆ ಇದು ಹಸೆ ಮಾಲ್ ಅಲ್ಲ. ಹಾ. ಈಗ 100 ಕಟ್ಟು ಇದ್ರೂ 2000 ಎಲೆ ಆಗುತ್ತೆ 20 ಕಟ್ಟಿ. ಹಾ. ಹಂಗಾಗಿ ನಾವು ಏನಂತಂದ್ರೆ ಈಗ 20 ಕಟ್ಟಿಗೆ 1000 ಅನ್ನೋದು ಎಲೆ. ಈಗ ಎಷ್ಟು ಪೆಂಡೆ ಆಗುತ್ತಾನೆ ಈ ಸರಿ? ಈ ಸರಿ ಒಂದು 12-13 ಆಗ್ಬೋದು. 12. ಏನ್ ರೇಟ್ ಐತೆ ಈಗ ಒಂದ್ ಪೆಂಡೆ? ಈ ಸರಿ ನಮಗೆ 12,000ವರೆಗೆನ ಐತೆ ಮಾಲಿನ ಮೇಲೆ. ಇವತ್ತೊಂದ್ ಸ್ವಲ್ಪ ಕಲರ್ ಡಲ್ ಇದೆ. ಕಲರ್ ಡಲ್ ಇದ್ದಾಗ ಏನಪ್ಪಾ ಅಂದ್ರೆ ಈಗ ಸ್ವಲ್ಪ ಕಡಿಮೆ ಮಾಡ್ತಾರೆ ರೇಟ್. ರಾತ್ರಿ ರೇಟ್ 7-7.5 ಸಾವಿರ ಮಾಡಿದ್ವಿ. ಡೈಲಿ ಒಂದ್ ರೇಟ್ ಇರುತ್ತೆ. 12,000ವರೆಗೆನು ಮಾರಿದ್ವಿ ಈ ತಿಂಗಳು. ಯಾವ್ದು ವೆರೈಟಿ ಯಾವ್ದು ಬೆಳೆದಲ್ಲಿ? ಇದು ಕುಂಬಳದಾಡಿ ಅಂತ. ಕುಂಬಳದಾಡಿ. ಎಲ್ಲೆಲ್ಗೂ ಹೋಗ್ತದೆ ಇಲ್ಲಿಂದ? ಇಲ್ಲಿಂದ ಈಗ ನಾವು ಮಾರ್ಕೆಟ್ಗೆ ಹಾಕ್ತಾ ಇದೀವಿ. ಮಾರ್ಕೆಟ್ ಇಂದ ಅವ್ರು ಬೇರೆ ಬೇರೆ ಕಡೆ ಕಳಿಸ್ತಾರೆ. ದುರ್ಗ, ದಾವಣಗೆರೆ, ಬೆಂಗಳೂರು ಇಲ್ಲೆಲ್ಲ ಹೋಗುತ್ತೆ. ಹಿರಿಯೂರು ಅವ್ರ ಕಾಂಟ್ಯಾಕ್ಟ್ ಅದು. ನಾವು ಮಾಲನ್ನು ಮಾರ್ಕೆಟಿಗೆ ತಗೊಂಡೋಗಿ ಅಷ್ಟೇ ಕೊಡೋದು. ಹರಾಜ್ ಮಾಡಿದ ದುಡ್ಡು ಅವರೇ ಕಲೆಕ್ಟ್ ಮಾಡ್ಕೊಂಡ್ ಬಂದ್ ಕೊಡ್ತಾರೆ. ಪ್ರತಿಯೊಂದನ್ನು ಅವ್ರದೇ ಆದ ಜವಾಬ್ದಾರಿ. ಈಗ ಎಷ್ಟು ಒಂದ್ ಕಟ್ಟಲ್ಲಿ ಎಷ್ಟು ಕಟ್ 100 ಇರ್ತದ? ಅದು 100 ಮೇಲೆನೆ ಇಡೋದು, ಹರಾಜ್ ಅಲ್ಲ. ಅವ್ರ ಅಕಸ್ಮಾತ್ ಹಿಂಗ ಎಲೆ ಒಂದು ಕಟ್ಟಿ ಹಿಡಿದು ಹಿಂಗ ಹರಾಜ್ ಮಾಡ್ತಾರೆ. ಹಿಂಗೇಳಿ ಹಿಂಗ್ ಹಿಡ್ಕೊಂಡ್ ಹರಾಜ್ ಮಾಡಿದಾಗ ಅವ್ರ ಕೈಗೆ ಸ್ವಲ್ಪ ಕಡಿಮೆ ಬಂತಂದ್ರೆ ಎಣಿಸ್ತಾರೆ. ಎಣಿಸಿದ್ರೆ ಕಡಿಮೆ ಬಂತು ಇದ್ರಾಗ ಎಲೆ ಒಂದು 5-10 ಎಲೆ ಕಡಿಮೆ ಬಂತು ಅಂದ್ರೆ ಇಡೀ ಟೋಟಲ್ 120 ಕಟ್ನಾಗೂನು ಅಷ್ಟ ಎಲೆ ತೆಗಿತಾರ ಅವ್ರು. ಅವಾಗ ನಮಗ್ ಹೊಡ್ತಾ ಬೀಳ್ತದೆ. ಹಂಗಾಗಿ ನಾವು 100 ಮೇಲೆ ಇಡೋದು. 105, 106, 110 ಮಟ್ಟ ಇಡ್ತೀವಿ ಅಲ್ಲಿ. ಈಗ ಮತ್ತೆ ಈಗ ರೈತರ ಅಕಸ್ಮಾತ್ ಇವ್ರು ಮಾರ್ಕೆಟ್ಗಿನ್ನ ಕಡಿಮೆ ಸಿಗ್ತತ್ ನಮ್ಗೆ ಇಲ್ಲಿ ತೋಟದಾಗ ಕೊಡ್ರಿ ಅಂತಂದ್ ಮದ್ವೆ ಶುಭ ಕಾರ್ಯಗಳಿಗೆಲ್ಲ ಬರ್ತಾರೆ. ಅವಾಗ ಬಂದಾಗ ನಾವು ಅವ್ರಿಗೆ ಕಡಿಮೆನೆ ರೀಸನಬಲ್ ರೇಟ್ನಾಗ ಒಳ್ಳೆ ಎಲೆ ಫ್ರೆಶ್. ನಾವೀಗ ಮಾರ್ಕೆಟ್ಗೆ ಅಂದ್ರೆ ಈಗ ಸಣ್ಣದು ದೊಡ್ಡದು ಎಲ್ಲ ಸೇರ್ಸಿಡ್ತೀವಿ. ಮತ್ತ ಅವ್ರಿಗೆ ಶುಭ ಕಾರ್ಯಗಳು ಕೊಡ್ಬೇಕಾರೆ ಒಂದ್ ಸ್ವಲ್ಪ ಒಳ್ಳೆ ಎಲೆನೆ ದಪ್ಪ ಎಲೆ ಕೊಡ್ತೀವಿ. ಈ ಸರಿ ಒಂದ್ ಸ್ವಲ್ಪ ಗೊಬ್ಬರ ಇರೋದ್ರಿಂದ ಇಲ್ಲೇ ಎಲ್ಲ ದುಂಡ್ಗ ಹಾಕೊಂಡು ಕೊಯ್ಯೋದು. ಯಾವಾಗ್ಲೂ ಹಿಂಗೆ ಕೊಯ್ಯೋದು ನಾವು. ಯಾಕಂದ್ರೆ ನಮಗಿದು ಒಂದ್ ಸ್ವಲ್ಪ ಸ್ವಚ್ಛವಾಗಿ ಕೆಲ್ಸ ಅನ್ಸುತ್ತೆ, ಸ್ವಚ್ಛವಾದ ಕೆಲ್ಸ. ಹಂಗಾಗಿನೇ ಹಿಂಗ ಕೊಯ್ಯೋದು. ಒಂದು ಇವತ್ತು ಎಷ್ಟು ಜನ ಕೊಯ್ಲ್ ಮಾಡ್ತೀವಿ? 5 ಜನ ಕೊಯ್ಲು ಮಾಡ್ತಾ ಇದ್ವಿ. ಎಲ್ಲ ಮನೆಯವರೇ ಎಲ್ಲ. ಒಬ್ಬ ಹುಡುಗನ್ ಕರ್ಕೊಂಡ್ವಿ ಈಗ ಒಂದಲ್ಲ ಹುಡುಗ. ಆ ಹುಡುಗ ಮನೆಯವಂತರನೇ ಒಟ್ಟು ವರ್ಕ್ ಎಲ್ಲಾನು ನಮ್ದೇ ಪರ್ಮನೆಂಟ್ ವರ್ಕ್ ಹೌದು. ಮತ್ತೆ ಇದನ್ನ ಮುಗಿಸಿ ಹೊರಗಡೆ ಕೆಲಸ ಎಲ್ಲ ಮಾಡ್ತೀವಿ. ನೀರ್ ಜಾಸ್ತಿ ಬೇಕಾ ಇದಕ್ಕೆ? ನೀರ್ ಬೇಕು, 3 ದಿನಕ್ಕೊಂದ್ಸಲ ನೀರ್ ಕಟ್ಟ. ಮಳೆ ಬರ್ಲಿ ಬರ್ದೇ ಇರ್ಲಿ. ದೊಡ್ಡ ಗಾಳಿ ಬಂದ್ರೆ ನಾವು ಇದಾಗಿ ಎಲ್ಲ ಆಗ್ತೇವೆ. ಮತ್ತೆ ಅದಕ್ಕೆ ಸೇಫ್ಟಿ ಮಾಡ್ಕೋಬೇಕು ನಾವು. ಸೈಡ್ ಬೌಂಡ್ರಿಗೆ ಸೇಫ್ಟಿ ಮಾಡ್ಕೋಬೇಕು. ಗರಿ ಅಥವಾ ಏನಾರ ಅಡ್ಲಾಗಿ ಕಟ್ಕೋಬೇಕು. ಇಲ್ಲಾಂದ್ರ ಎಲ್ಲ ಬುಡಕ್ ಸಮೇತನೇ ಉಳ್ಳಿ ಬಿಡ್ತಾವ. ಕೆಲವು ಮುಂಡುಗಳು ಒಣಗಿದವು ಉಳ್ತಾವ. ಅಂತವನ್ನೆಲ್ಲ ನಿಲ್ಲಿಸ್ಕೋಬೇಕು ಹಿಂದೆನೆ. ಈಗ ಅವನ್ನ ಹಂಗೆ ಬಿಟ್ರೆ ಬಳ್ಳಿನೂ ಇದಾಗ್ಬಿಡ್ತದೆ. ಎಷ್ಟು ಬಳ್ಳಿ ಹಾಕ್ಬೋದು ನಾವು ಒಂದ್ ಎಕರೆಗೆ ಏನಿಲ್ಲ 1-2 ಬಳ್ಳಿ ಹಾಕ್ಬೋದು. 2,000 ಮೇಲೆ ದಾಯ 3.5 ಮಾಡಿದ್ವಿ ಇದನ್ನ. ಅವರು ಕುಂಬಳ ಉಂಟೆ ದಾಯ ಮಾಡಿದಾಗ ಅವರು ಕಡಿಮೆ ಇಟ್ಟಿಕೊಡುದು. ಖಾಲಿಯಕ್ಕೆ ಬೇರೆ ದಾಯ ಮತ್ತೆ ಮಡಿನೇ ಬೇರೆ ದಾಯ ಇಟ್ಟಿದ್ರು. 3.5 ಒಂದ್ ಐಟಮ್, 2.5 ಒಂದ್ ಐಟಮ್ ಮಾಡಿದ್ರು. ಯಾವ ಮಳೆಗೆ ಯಾವಾಗ್ಲೂ ಹಾಕಕ್ ಆಗಲ್ಲ ಇದನ್ನ. ಯಾವ್ದೋ ಒಂದ್ ಮಳೆ ಬಿದ್ದಾಗ ಹಾಕ್ಬೇಕು. ರೋಣಿ ಮಳಿಗೆ ಹಾಕ್ಬೇಕು. ಗಿಡ ಸಸಿಗಳೆಲ್ಲ ಎಲ್ಲಿ ಸಿಗ್ತದೆ? ಸಸಿ ಇಲ್ಲೇ ನಮ್ಮಲ್ಲೇ ಸಿಗ್ತತಿ. ಕೌಲ್ ಹೊಡೆದಿರ್ತಲ್ಲ? ಇಲ್ಲ, ಕೌಲ್ ಹೊಡಿಯೋದಲ್ಲ. ವರ್ಷಕ್ಕೆ ಒಂದ್ ಟೈಮ್ ಏನ್ ಮಾಡ್ತೀವಂದ್ರೆ ಇದನ್ನ ಬಳ್ಳಿ ಕೊಯ್ಯೋ ಟೈಮ್ ಅಂತೀವಿ. ಅಸ್ಲೆ ಮಳಿ ಕೊಯ್ಬೇಕಂತ. ಅಸ್ಲೆ ಮಳಿ ಕೊಯ್ದಾಗ ಅವಾಗ ಬಳ್ಳಿ ಸಿಗ್ತದ ಬೀಜ. ಅವಾಗ ಆ ಬೀಜ ತಗೊಂಡೋಗಿ ಅವ್ರು ಹಾಕ್ಯಬೇಕು ನೆಲಕ್ ಬಗ್ದು ಇಷ್ಟು ಶುದ್ಧ ಮಾಡಿ 1.5 ಮೊಳ ಹಂಗ್ ಮಾಡ್ಕೊಂಡು ನೆಲಕ್ ಹಾಕ್ಬೇಕು. ಮುಂಡ ರೋಣಿ ಮಳಿಗೆ ಹಾಕ್ಬೇಕು. ಅಸ್ಲೆ ಮಳಿಗ್ ಬಳ್ಳಿ ಹಾಕ್ಬೇಕು. ಹಿಂಗಿರುತ್ತೆ. ಮುಂಡ ಬಂದ ಮೇಲೆ ಬಳ್ಳಿ ಹಾಕ್ಬೇಕು. ಮುಂಡ ಬೇಕಾದ್ರೆ ಎಷ್ಟೆಷ್ಟತ್ರ ಇರ್ಲಿ, 1-2 ಅಡಿ ಇದ್ರು ಹಾಕ್ಬಿಡ್ಬೋದು ಬಳ್ಳಿ. ಅದು ಬರೋದ್ ಲೇಟ್ ಆಗುತ್ತೆ. ಶುರು ಆಗ್ತದೆ ಎಲೆ ಮಾರ್ಕೆಟಿಗೆ ಕೊಡಕಂದ್ರೆ ಒಂದು 2 ವರ್ಷ ಕಾಪಾಡ್ಲೇಬೇಕು ಕಂಟಿನ್ಯೂ. 2 ವರ್ಷ ಕಾಪಾಡಿದ್ಮೇಲೆ ಆಮೇಲೆ ಲೈಟ್ ಆಗಿ ಬರುತ್ತೆ. ಲೈಟ್ ಆಗಿ ಅಂದ್ರೆ ಅವ್ರ ಖರ್ಚಿಗೆ ಕೂಲಿಯರಿಗೆ. ಆಮೇಲೆ ಒಂದು 2-3 ವರ್ಷ ಆದ್ಮೇಲೆ ಫುಲ್ ಬರುತ್ತವ. ಅವಾಗ ನಾವು ಅಂದ್ಕೊಂಡಷ್ಟು ಬೆಳಿಬಹುದು.
ಇದಕ್ ಮತ್ತೆ ಸರ್ಕಾರಿ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದಿಲ್ಲ. ಹ್ಮ್. ಬೇರೆಯವರೆಲ್ಲ ಯೂಸ್ ಮಾಡಿದ್ರು ನಾವು ಎಂದು ಯೂಸ್ ಮಾಡಿಲ್ಲ, ಬರೀ ಸಾವಯವನೇ, ಹ್ಮ್. ದನ ಗೊಬ್ಬರನೇ ಉಪಯೋಗ ಇದಕ್ಕೆ. ಈ ಮು- ಈ- ಹ್ಮ್ 25 ವರ್ಷ ಹೆಚ್ಚು ಕಡಿಮೆ ಮಾಡಿದ್ವಿ ಇದನ್ನ. ಮೊದ್ಲೆಲ್ಲ ನಮ್ಗೆ ಮಾರ್ಕೆಟಿಂಗ್ ಎಲ್ಲ ಗೊತ್ತಿರ್ಲಿಲ್ಲ. ಈಗ ನಾವು ಒಂದ್ ಸ್ವಲ್ಪ ಎಲ್ಲ ತಿಳುವಳಿಕೆ ಹೆಸರು ಬಂದ್ಮೇಲೆ ಎಲ್ಲ ಹಿಂಗಾಯ್ತು ನೋಡಪ್ಪ, ಮಾರ್ಕೆಟ್ ಎಲ್ಲ ತಿಳ್ಕೊಂಡ್ವಿ, ಎಲ್ಲಿ ಕೊಯ್ದು ಹಾಕ್ಬೇಕು, ಏನು ಪೆಂಡೆ ಹೆಂಗ್ ಮಾಡ್ಬೇಕು. ಮೊದ್ಲೆಲ್ಲ ಕೆಲಸ ಗೊತ್ತಿರ್ಲಿಲ್ಲ ನಮ್ಗೆ. ಅನಂತರ ಕೆಲಸ ಎಲ್ಲ ಕಲ್ತ್ಕೊಂಡ್ವಿ. ಬಹಳ ಕಷ್ಟ, ಶ್ರಮ ವಹಿಸಿದ್ಮೇಲೆನೆ ಇದಕ್ಕೆ ನಮ್ಗೊಂದು ಇದು ಸಿಕ್ಕಿರೋದು, ಇದರಿಂದ ಲಾಭನೂ ಆಗಿರೋದು. ನಾವು ಇಷ್ಟು ಈಗ ಲಾಭ ನಿರೀಕ್ಷೆ ಅಂದ್ರೆ ಈಗ 3-4 ವರ್ಷದಿಂದ ಯಾಕೆ ಲಾಭ ಆಯ್ತಂದ್ರೆ ರೇಟನು ಹೆಚ್ಚಿಗೆ ಆಯ್ತು. ನೀರುಗಳು ಸ್ವಲ್ಪ ಡಲ್ ಆದ್ವಲ್ಲ, ಎಲ್ಲ ತೋಟಗಳು ಹೋದ್ವು. ಹಂಗಾಗಿ ಒಂದ್ ಸ್ವಲ್ಪ ಹೆಚ್ಚು ನಾವು ಚೆನ್ನಾಗಿ ಕಾಪಾಡ್ಕೊಂಡು ಬರೋದ್ರಿಂದ ಎಲ್ಲಾನು ಲಾಭ. ನಮಗೊಂದ್ 3 ಬೋರ್ವೆಲ್ ಇದಾವು. ಎಲ್ಲದ್ರಲ್ಲೂ ನೀರಿದೆ. ನೀರು ಒಳ್ಳೆ ಚೆನ್ನಾಗಿದೆ. ಒಟ್ಟು ಒಂದು 15 ಎಕರೆ ನಮ್ದು ನೀರಾವರಿನೇ ಬರುತ್ತೆ. 15 ಎಕರೆ. ನಾವ್ ಮಾಡ್ಕೊಂಡ್ರೆ, ನಾವು ಮೆಕ್ಕೆಜೋಳ ಅದರ್ ಬೆಳೆಗಳೆಲ್ಲ ಬೆಳಿತೀವಲ್ಲ, ರೇಷ್ಮೆ. ರೇಷ್ಮೆನೂ ಬೆಳಿತಿದ್ರೆ? ರೇಷ್ಮೆನೂ ಬೆಳಿತೀವಿ. ರೇಷ್ಮೆ ಹೆಂಗಿದೆ ಈಗ? ರೇಷ್ಮೆನೂ ಇದೆ, ಅದು ಮನೆ ಮಾಡಿಲ್ಲ ನಾವ್ ಇನ್ನು. ಹಂಗಾಗಿ ಸಬ್ ಖರೀದಿ ಏನಾದ್ರು ಕೊಡ್ತೀವಿ? ಇಲ್ಲ, ಸೊಪ್ಪು ಖರೀದಿ ಕೆಲವ್ರಿಗೆ ಕೊಟ್ಟಿದೀವಿ. ಮತ್ ನಮ್ಮ ಮಾಮರ ಮನೆ ಇದೆ, ಅಲ್ಲಿ ಮಾಡ್ತಾ ಇದ್ವಿ. ಈಗ ಕಟಾವಿಗೆ ಬಂದಿರೋ ಎಲೆ ಯಾವ್ದು ಅಂತ? ಎಲೆ ಕಟಾವ್ ಮಾಡ್ತಿದಾರ ನೋಡ್ರಿ, ಅದೇ ಎಲೆ ಕಟಾವ್ ಬಂದಿರೋದು. ಕಟ್ ಮಾಡ್ತಿದಾರಲ್ಲ, ಅದೇ ಎಲೆನೆ ಕಟಾವ್ ಬಂದಿರೋದು. ಇದಕ್ಕೇನ್ ಮತ್ತೆ ಅದಕ್ಕ ಇದು ಉಗುರು ಅಂತಂದ್ ಹೇಳಿ ಬರುತ್ತೆ. ಎಲೆ ಕಟ್. ಎಲೆ ಕಟ್ ಮಾಡ್ಲಿಕ್ಕೆ ಬರೀ ನಾವು ಕೈಲಿ ಇಲ್ಲ, ಕೈಲಿ ನಂಜಾಗುತ್ತೆ. ಹಂಗಾಗಿನೇ ಉಗುರು ಅಂತ ಇರುತ್ತೆ, ಅದು ಉಗುರು ಹಾಕೊಂಡೆ ಕಟ್ ಮಾಡ್ಬೇಕು ಬಳ್ಳಿಗೆ. ಅದು ತೋರ್ಸಿ. ಸೂಪರ್ ಅಂತ ಉಗುರು ಸೊಪ್ಪು, ಉಗುರು ಉಗುರು. ನೋಡಿ, ಈ ಉಗುರು ಅಂದ್ರೆ ಈ ನಮ್ಮ ಮಾಮೂಲು ಬರಳಿದ ಜಿಟ್ಬಿಟ್ರೆ ನಂಜಾಗುತ್ತೆ. ಹಂಗಾಗಿ ಇದು ಉಗುರು ಬರಳಿಗೆ ಹಾಕೊಂಡ ಇದು ಮಾಡ್ಬಿಟ್ಟು ಕಟಾವ್ ಮಾಡ್ತಾರೆ. ಅಂದ್ರೆ ಈಗ ಎತ್ತರ ಬಂದಿರೋದಕ್ಕೆ ಏಣಿ ಹಾಕಂತೀರಾ? ಎತ್ತರ ಬಂದಿರೋದಕ್ಕೆ ಎಣ್ಣೆ ಹಾಕೊಂಡೆ ಕೊಯ್ಬೇಕು, ಎಣ್ಣೆ ಹಾಕೊಂಡೆ ಬಳ್ಳಿ ಕಟ್ಬೇಕು. ಈಗ ನಾವು ಬಳ್ಳಿ ಕಟಾವ್ ಆದಾಗ್ಲಿಂದ ಎಣ್ಣೆ ಹಾಕೊಂಡೆ ಕಟ್ಬೇಕು. ಎಣ್ಣೆ ಮೇಲೆನೆ ಕೆಲಸ, ನಿರಂತರವಾಗಿ ಎಣ್ಣೆ ಮೇಲೆನೆ ಕೆಲಸ ಇರುತ್ತೆ. ಇನ್ಮೇಲೆ ಇವ್ರು ನಮ್ಮ ತಮ್ಮರು. ನಮ್ಮ ತಮ್ಮರು ಇವರೇ ಹೆಚ್ಚು ಕೆಲಸ ಮಾಡಿರೋದಂದ್ರೆ ಎಲೆ ಬಳ್ಳಿಯಾಗ. ಹೆಚ್ಚು ಅನುಭವ ನನಗೆ, ಅನುಭವ ಜಾಸ್ತಿ ಐತಿ. ನಮಸ್ತೆ, ನಿಮ್ಮ ಹೆಸರು? ಬರ್ಮಣ್ಣ. ಬರ್ಮಣ್ಣ ಅವ್ರ ಶ್ರಮ ತುಂಬಾ ಇದೆ ಎಲೆ ಕೊಡ್ತಾರೆ. ಮುಂದುವರ್ಸಿ ಕೆಲಸ. ಇದೆ ಅಲ್ವಾ ಏನಿ? ಇದೇ ಎಣ್ಣೆ, ಇದೇ ಎಣ್ಣೆ ನೋಡೋಣ. ಎಣ್ಣೆ ಮೇಲೆ ಕಿಕ್ಕಿದಾರ್ರಿ, ಎಣ್ಣೆ ಮೇಲೆ ಕಿಕ್ಕಿರತ್ತ. ಈತ ನಮ್ಮ ಅಣ್ಣ ಮಗೀತ, ಆತ ನಮ್ಮ ಅಳಿಯ, ಆತನು ಅಳಿಯನ. ಎಲ್ಲ ಕುಟುಂಬದ ಸದಸ್ಯ. ಎಲ್ಲ ಕುಟುಂಬದ ಸದಸ್ಯರು. ಎಷ್ಟು ದಿನ ಕಟಾವಿಗೆ ಏನಾಯ್ತು? ಇನ್ನು ಇವತ್ತಿಗೆ ಕ್ಲೋಸ್ ಆಗ್ಬೋದು ಸಾಮಾನ್ಯ. ಇವತ್ತಿನಿಂದ ಒಂದು 6-7 ದಿನ ಕೊಯ್ದಿದ್ವಿ. 6-7 ದಿನ ಅಂದ್ರೆ ಕೊಯ್ತಾ ಇದ್ವಿ 6-7 ದಿನದಿಂದ. ದಿನ ಡೈಲಿನೂ ಒಂದ್ ಪೆಂಡೆ ಮೇಲೆ ಒಂದು 80 ಕಟ್ಟು 100 ಕಟ್ಟು ಹಿಂಗ್ ಮಾಡಿದ್ವಿ. 2 ಪೆಂಡೆ ಮಾಡಕ್ ಆಗಿಲ್ಲ, ಸ್ವಲ್ಪ ಗಲೀಜ್ ಇರೋದ್ರಿಂದ. ಡಿಸೀಸ್ ಅದು ಈ ಟೈಮಲ್ಲಿ ಬಂದೇ ಬರುತ್ತೆ. ಅದು ಯಾಕಂದ್ರೆ ಶೀತಕ್ಕೂ ಬರ್ಬೋದು, ಇಬ್ಬನಿ ಬೀಳುತ್ತದ, ಅದಕ್ಕೂ ಬರ್ತದ. ವೈರಸ್ ಇರುತ್ತೆ ಈ ಟೈಮಲ್ಲಿ. ಸ್ವಲ್ಪ ಒಂದ್ 2-3 ತಿಂಗಳು ಅಷ್ಟೇ, ನಂತರ ಏನಾಗಲ್ಲ. ಈ ವಿಳ್ಯದೆಲೆಗೆ ಏನಂತಂದ್ರೆ ಯಾವುದೇ ಮೆಡಿಸಿನ್ ಇಲ್ಲ ಮೆಡಿಸಿನ್ ಹೊಡಿತೀವಿ. ಈಗ ಬಂದಿದೆ ಎಲ್ಲ. ಮೊದ್ಲೇ ಇದ್ದಿಲ್ಲ, ಈಗೆಲ್ಲ ಮೆಡಿಸಿನ್ ಇದೆ. ಅಂದ್ರೆ ಈ ಮುಟ್ರಿಗೆ ಅದಕ್ಕೆಲ್ಲ ಹೊಡಿತೀರಾ? ಮುಟ್ರಿಗೆ ಹೊಡಿತೀವಿ. ಈಗ ಎಲೆ ಇಂಪ್ರೂವ್ಮೆಂಟ್ ಗೆ ಹೊಡಿತೀವಿ. ಈ ರೋಗನು ಕಂಟ್ರೋಲ್ ಆಗ್ಲಿಕ್ಕೆ ಕೂಡ ಔಷಧಿ ಹೊಡಿತೀವಿ. ಅದು ಸಾವಯವದಲ್ಲೇ ಇದ್ದಾನೆ? ಇಲ್ಲ, ಸಾವಯವ ಏನಿಲ್ಲ, ಮೆಡಿಸಿನ್ ಬರುತ್ತೆ. ನಾವು ಇದ್ರಲ್ಲಿ ಹೆಚ್ಚು ಸೊಳ್ಳೆ ಇರ್ತಾವ, ಅದಕ್ಕೂ ತಂದು ಹೊಡಿತೀವಿ ಎಲ್ಲ ಮಿಕ್ಸ್. ಸೊಳ್ಳೆ ಬಾಳ ಬರ್ತದೆ ಇದ್ರಲ್ಲಿ, ಸಿಕ್ಕಾಪಟ್ಟೆ ಕಡಿತಾವ. ಇವಾಗ ಇಲ್ಲ ಅಷ್ಟೇ.
ಏನಂತಂದ್ರೆ ಗಂಗಾಧರ್ ಅವ್ರೆ, ಈಗಿನ ಯುವಕರು ಕೃಷಿಯಿಂದ ವಿಮುಖರಾಗಿ ನಗರಗಳ ಕಡೆ ದುಡಿಮೆಗೆ ಹೋಗ್ತಾ ಇದಾರೆ. ಹೋಗ್ಲಿ, ಅದು ಹೋಗೋ ತಪ್ಪ ಅಂತ ಹೇಳ್ತಾ ಇಲ್ಲ, ಆದ್ರೂ ಕೃಷಿಗೂ ಒಂಚೂರು ಒತ್ತು ಕೊಡ್ಬೇಕಲ್ಲ. ಈ ನಿಟ್ಟಿನಲ್ಲಿ ನೀವೇನ್ ಹೇಳ್ತೀರಾ? ಈಗಿನ ಯುವಕರಿಗೆ ಏನ್ ಸಲಹೆ ಕೊಡ್ತೀರಾ ನೀವು? ಈಗ ನಾವ್ ಏನ್ ಹೇಳ್ತೀವಂದ್ರೆ, ಈಗ ನಾನು ಡಿಗ್ರಿ ಮಾಡಿದೆ, ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ. ನಾನು MSW ಮಾಡಿದ್ದೀನಿ ಅಂತೇಳಿ ಸುಮ್ನೆ ಕುಂತಿದ್ರೆ ಏನೂ ಆಗ್ತಿದ್ದಿಲ್ಲ. ನಾವ್ ಯಾಕಂದ್ರೆ ಕಷ್ಟಪಟ್ಟು ಈಗ ಜೀವನ ಮಾಡ್ಬೇಕು. ಯಾಕಂದ್ರೆ ಈಗ ನಾವು ಈಗ ಹಿಂಗೆ ಇರಕ್ಕಾಗಲ್ಲ. ಮದ್ವೆ ಆಗಿ ಫ್ಯಾಮಿಲಿ ಮಾಡ್ಕೊಂಡ್ಲೇಬೇಕು. ಸಿಟಿಗೆ ಹೋದ್ರೆ 10,000 ಕೊಟ್ರೆ ಏನ್ರಲ್ಲಿ ಜೀವನ ಆಗಲ್ಲ. ಹಂಗಾಗಿ ಕೃಷಿಗೆ ಒತ್ತು ಕೊಟ್ರೆ ನಾವ್ ಏನಾದ್ರೂ ಮಾಡ್ಬೋದಲ್ಲ ಸಾಧನೆ ಅಂತಂದೇಳಿ ನಾನು ಅಲ್ಲಿ ಕೊಡ್ತಕ್ಕಂತ 10-15,000 20,000 ಕೆಲಸ ಮಾಡಿದ್ರೆ ನನ್ನ ಫ್ಯಾಮಿಲಿನ ಮೇಂಟೈನ್ ಮಾಡಕ್ ಆಗ್ತಿದ್ದಿಲ್ಲ. ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ನಾವ್ ಇಷ್ಟೆಲ್ಲ ನೋಡಕ್ಕೂ ಆಗ್ತಿದ್ದಿಲ್ಲ. ನಾನು ಒಂದು ಟ್ರ್ಯಾಕ್ಟರ್ ಮಾಡಿದೀನಿ, ಬೇಕಾದ 2 ಜೊತೆ ಓರಿ ಮಾಡಿದೀವಿ, ಎಲ್ಲ ದನ ಕರ ಬೇಕಾದಷ್ಟು ಮಾಡ್ಕೊಂಡಿದ್ವಿ ರಿಸ್ಕ್. ಹೌದಾ, ಅವ್ರಿಗಿನ್ನ ಹೆಚ್ಚಿನದಾಗಿ ಮೆಂಟಲಿ ಟಾರ್ಚರ್ ತಗೊಂಡು ನಾವು ಕೆಲಸ ಮಾಡ್ತಾ ಇದೀವಿ, ಶ್ರಮ ವಹಿಸ್ತಾ ಇದೀವಿ. ಬೆಳಿಗ್ಗೆ 7ಕ್ಕೆ ಬಂದ್ರೆ ಸಾಯಂಕಾಲ 7 ಮಟ್ಟ ಕೆಲಸ ಮಾಡ್ತೀವಿ. ಈ ತುಂಬಾ ಶ್ರಮ ಇರೋದ್ರಿಂದ ಈ ಕೃಷಿಯಲ್ಲಿ ಲಾಭ ಇದೆ ಅಂತ ಹೇಳಿ ನನಗೆ ಅನಿಸ್ತು. ಹಂಗಾಗಿನೇ ನಾವು ಎಲ್ಲೇ ಹೋಗಿ ಬಂದ್ರು ನಾವು ಎಲ್ಲಾ ಜವಾಬ್ದಾರಿ ಹೊತ್ಕೊಂಡಿದ್ರು, ಊರಿಂದಾಗ್ಲಿ ಇನ್ನೊಂದಾಗ್ಲಿ ಎಲ್ಲಾ ಜವಾಬ್ದಾರಿ ಹೊತ್ಕೊಂಡಿದ್ರು ನಾನು ಪ್ರತಿಯೊಂದನ್ನು ಕೆಲಸ ಮಾತ್ರ ಮನೆಗ್ ಬಂದು ಸುಮ್ಮನೆ ರೆಡ್ಡಿಯಾಗಿ ಅಂತ ಇರಲ್ಲ, ಹೊಲಕ್ ಬಂದು ಏನಾರ ಒಂದ್ ಕೆಲಸ ಮಾಡ್ಬೋದು. ಅದು ನಮ್ದು ಕಠಿಣ ಪರಿಶ್ರಮ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಇದರಿಂದ ಯುವಕರಿಗೆ ಏನ್ ಸಂದೇಶ ಕೊಡ್ತೀರಾ? ಇದರಿಂದ ಹೆಚ್ಚು ಲಾಭ ಐತೆ. ಕೆಲಸ ಮಾಡ್ರಿ, ಶ್ರಮ ವಹಿಸ್ರಿ, ಎಲ್ಲದನ್ನು ಆಗುತ್ತೆ. ನಾವು ಸಿಟಿಗೆ ಹೋಗಿ ಸುಮ್ನೆ ಆರಾಮ್ ಇರ್ಬೋದಪ್ಪ ಅಂತಂದೇಳಿ ಜೀವನ ಮಾಡೋದಲ್ಲ. ಇಲ್ಲಿ ಕಷ್ಟಪಟ್ಟು ಇಲ್ಲಿ ಅದಕ್ಕಿಂತ 2ರಷ್ಟು ಆದಾಯ ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ನಿಮ್ದು ಎಜುಕೇಶನ್ ಎಲ್ಲ ಎಲ್ಲಿ? ಎಜುಕೇಶನ್ ನಂದು ಕಲ್ಲೇದೇವಪುರ ಹೈಸ್ಕೂಲು, ಜಗಳೂರು PUC ಡಿಗ್ರಿ, ಮತ್ತೆ ಧಾರವಾಡ MSW. ಧಾರವಾಡದಲ್ಲಿ MSW ಆದ್ಮೇಲೆ ಒಂದೆರಡು ಒಂದ್ 4-5 ವರ್ಷ ಸಂಸ್ಥೆ ಕೆಲಸ ಮಾಡಿದ್ವಿ. ಅಕ್ಷರ ಫೌಂಡೇಶನ್ ಅದ್ರಲ್ಲೆಲ್ಲ ಕೆಲಸ ಮಾಡಿದ್ವಿ. ಇಂಟ್ರ್ಯೂ ಬಂದಿತ್ತು ನನಗೆ, CDPO ಇಂಟ್ರ್ಯೂ ಬಂದಿತ್ತು. ಹಂಗಾಗಿನೇ ನನಗೆ ದುಡ್ಡು ಹಣ ಹೊಂದ್ಸ್ಲಿಕ್ಕೆ ಆಗ್ಲಿಲ್ಲ. ಅವಾಗ ಏನು ಇದ್ದಿಲ್ಲ ನಾವು. ಹಂಗಾಗಿನೇ ನಾನು ಕೃಷಿ ಕಡೆ ವಾಲಿದ್ದು. ಹಂಗಾಗಿನೇ ನಿಮ್ಗೆ ಏನ್ ಅನ್ಸ್ತಾ ಇದೆ? ನೀವು ಒಂದ್ ವೇಳೆ ಸರ್ಕಾರಿ ನೌಕರಿಗೆ ಹೋಗಿದ್ರೆ ಚೆನ್ನಾಗ್ ಅನ್ಸ್ತಾ ಇತ್ತ ಅಥವಾ ಇದು? ಅಲ್ಲ, ಸರ್ಕಾರಿ ನೌಕರಿ ಮಾಡೋರಿಗೆ ಕೇಳಿದ್ರೆ ನಿಮ್ಮಷ್ಟು ನೆಮ್ಮದಿ ಯಾರಿಲ್ಲಪ್ಪ ಅಂತಂದ್ ಹೇಳ್ತಾರೆ. ಆದ್ರೆ ನಾವು ಸರ್ಕಾರಿ ನೌಕರಿನ ನಮ್ಮ ಮನಸ್ಸಿನಲ್ಲಿ ಇರುತ್ತೆ, ನಾನು ಎಷ್ಟೆಲ್ಲ ಓದಿ ಸರ್ಕಾರಿ ನೌಕರಿಗೆ ಹೋಗ್ಲಿಲ್ಲಪ್ಪ ಅಂತಂದೇಳಿ. ಆದ್ರೂ ನಾವು ಅದನ್ನ ಸರ್ಕಾರಿ ನೌಕರಿ ಸಿಗ್ಲಿಲ್ಲ ಅಂದ್ರೂ ಕೃಷಿ ಕೈ ಬಿಟ್ಟಿಲ್ಲ. ಕೃಷಿ ನಾನು ಪ್ರತಿಯೊಂದು ಕೆಲ್ಸನೂ ಮಾಡ್ತೀವಲ್ರಿ. ಈಗ ಬೆಳಿಗ್ಗೆ ಎದ್ದು ಸಗಣಿ ಕಸದಿಂದ ಹಿಡಿದು ಇಲ್ಲಿ ಏನ್ ತೋಟದಲ್ಲಿ ಏನ್ ಮಾಡ್ಬೇಕು ಎಲ್ಲಾ ಕೆಲ್ಸನೂ ಮಾಡ್ತೀವಿ. ಮತ್ತೆ ಹೊರಗಿನ ಕೆಲಸ ಮೆಕ್ಕೆಜೋಳ ಇಂಥವೆಲ್ಲ ಜೋಳ ಇಂಥದೆಲ್ಲ ಕೆಲ್ಸನೂ ಮಾಡ್ತೀವಿ. ಸೊಪ್ಪೆ ಹೋಗ್ಯಂತೀವಿ, ಮೇವುಗಳು ದುಣ್ಣಕ್ ಹಾಕ್ಯಂತೀವಿ, ದನ ಕರ ಇದಾವೆ, ಎಲ್ಲಾ ಕೆಲ್ಸನೂ ಮಾಡ್ತೀವಿ ನೋಡ್ರಿ.